ಪಾರ್ವತಿ ಪರಮೇಶ್ವರ ಎರಡನೆಯ ಭಾಗ. ಅರ್ಧನಾರೀಶ್ವರ ತತ್ವಕ್ಕೆ ನಮಸ್ಕಾರಗಳು. ಅವರು ಅತ್ಯಂತ ಸರಸದಿಂದ ಇರ್ತಾಯಿದ್ರು. ಅದನ್ನು ಕವಿಯು ತನ್ನ ಕಾವ್ಯದಲ್ಲಿ ಬಹಳ ಚಮತ್ಕಾರವಾಗಿ ವಿವರಿಸಿದ್ದಾರೆ. ಒಂದು ಸಲ ಪಾರ್ವತಿ ಪರಮೇಶ್ವರರು ಕೈಲಾಸದಲ್ಲಿ ಕುಳಿತುಕೊಂಡಿರುವಾಗ ಗಾಳಿ ಬೀಸುತ್ತೆ. ಶಿವನ ತಲೆಯ ಮೇಲೆ ಇರುವ ಗಂಗೆಯು ತುಳುಕುತ್ತೆ. ಆಗ ಸ್ವಲ್ಪ ನೀರು ತುಂತುರು ರೂಪದಲ್ಲಿ ಪಾರ್ವತಿಯ ಮೇಲೆ ಬೀಳುತ್ತೆ. ಪುರಾಣಗಳಲ್ಲಿ ಗಂಗೆಯನ್ನು ಎರಡನೆಯ ಹೆಂಡತಿ ಅಂತ ಪ್ರಚಾರದಲ್ಲಿ ಇಟ್ಟಿದ್ದಾರೆ. ಆದ್ದರಿಂದ ಪಾರ್ವತಿಯು ಕೋಪದಿಂದ ಶಿವನಿಗೆ ಹೇಳ್ತಾಳೆ, ನೀವು ಯಾವಳೋ ಒಬ್ಬಳನ್ನು ತಂದು ನೆತ್ತಿಯ ಮೇಲಿಟ್ಕೊಂಡಿದ್ದೀರಾ, ಅವಳು ನೀರು ಚೆಲ್ಲುತ್ತಿದ್ದರೂ ನೀವು ನೋಡಿದರೂ ನೋಡದಂತೆ ಕುಳಿತಿರುವೆ ಅಂತ ಹೇಳಿ ಆಕ್ಷೇಪಣೆಯನ್ನು ಮಾಡ್ತಾಳೆ. ಇದು ನನಗೆ ಅವಮಾನಕರ ಅಂತಲೂ ಹೇಳ್ತಾಳೆ. ಆಗ ಶಿವನ ಚಮತ್ಕಾರದಿಂದ ಹೇಳ್ತಾನೆ, ಓ ಪಾರ್ವತಿ, ಅದು ನೀರಲ್ಲ, ಅಂದು ನಮ್ಮ ವಿವಾಹವಾದಾಗ ನಾನು ನಿನ್ನ ತಲೆಯ ಮೇಲೆ ಅಕ್ಷತೆಯ ಕಾಳುಗಳನ್ನು ಹಾಕಿದ್ದೆ. ಅದು ಇನ್ನೂ ನಿನ್ನ ಶಿರದಲ್ಲಿ ಸಿಕ್ಕಾಕ್ಕೊಂಡಿದೆ. ಅವು ಈಗ ನಿನ್ನ ಕೇಶಪಾಶದಿಂದ ಕೆಳಗಡೆ ಬಿದ್ದಿದೆ ಅಂತ ಹೇಳಿದಾಗ ಪಾರ್ವತಿಯು ಪಕ್ಕನೆ ನಗ್ತಾಳೆ ಅಂತ ಹೇಳಿ ಕವಿಯ ಊಹೆ. ಯಾಕೆ ಅಂತಂದರೆ ಜಲಬಿಂದುಗಳು ಮುತ್ತಿನಂತೆ ಇರುತ್ತವೆ. ಇಂತಹ ಶಿವನನ್ನು ನಾರಾಯಣನು ಆರಾಧಿಸಿದನು. ತ್ರಿಪುರಾಸುರ ಸಂಹಾರ ನಡೆದಾಗ ನಾರಾಯಣನು ಬಾಣವಾಗ್ತಾನೆ. ಪುರಾಣಗಳ ಪ್ರಕಾರ ನಂದೀಶ್ವರನು ನಾರಾಯಣ. ಶಿವನ ಅರ್ಧ ಭಾಗ ನಾರಾಯಣನೇ. ಶಿವನ ಮೂಲ ರೂಪವನ್ನು ತಿಳಿಯಲು ವರಾಹ ರೂಪವನ್ನು ಧರಿಸಿದವನು ನಾರಾಯಣನು. ಶಿವನ ತಾಂಡವಕ್ಕೆ ಮೃದಂಗ ಬಾರಿಸುವವನು ನಾರಾಯಣನೇ. ನಾರಾಯಣನಿಗೆ ಸುದರ್ಶ ಚಕ್ರವನ್ನು ಕೊಟ್ಟವನು ಶಿವನು. ಇಂತಹ ಶಿವಕೇಶವರು ಎಲ್ಲರನ್ನೂ ರಕ್ಷಿಸಲಿ.